ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ವೀರೇಶ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಒಂದು ಡೈಲಿ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಸ್ವಲ್ಪ ಮಾತಾಡಬೇಕು ನಾನು ನನ್ನ ಮಗಳ ಬಗ್ಗೆ, ಅವಳ ವೆಯ್ಟ್ ಗೇನ್ ಬಗ್ಗೆ. ಸೊ ವಿಡಿಯೋನ ಎಂಡ್ ತನಕ ನೋಡಿ, ಯಾರೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಇವತ್ತು ಒಂದು ಫ್ರೈಡೇ. ಸೊ ಫ್ರೈಡೇಗೆ ಪೂಜೆ ಮಾಡಿ ಆಯಿತು. ಅದ್ರದ್ದು ಕ್ಲಿಪ್ಪಿಂಗ್ ಹಾಕ್ತೀನಿ ನಾನು, ಬೆಳಗಿಂದ ಏನೇನು ಮಾಡಿದೆ ಅಂತ. ಬೆಳಗಿಂದ ಅನ್ನೋದಕ್ಕಿಂತ ನಾನು ಸ್ನಾನ ಮಾಡಿ ಬಂದಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದೆ. ಸೊ ಅದನ್ನು ಕ್ಲಿಪ್ಪಿಂಗ್ ಹಾಕ್ತೀನಿ. ಸೊ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈ ಒಂದು ಬ್ಲೌಸ್ ಏನು ನಾನು ಹಾಕಿದ್ದೀನಲ್ಲ ಇವತ್ತು, ಸೊ ಈ ಬ್ಲೌಸ್ನ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು. ಇದು ಬೋತ್ ಪ್ಯಾಕ್ ನೆಕ್ ಬ್ಲೌಸ್ ಅಂತ ಅಂದ್ಬಿಟ್ಟು ನೋಡಿ. ಅಯ್ಯೋ, ಇಲ್ಲೊಂದು ಬಟನ್ ಬಿಟ್ಬಿಟ್ಟಿದ್ದಾರೆ ಬೀರೇಶ್ ಹಾಕೋದು. ನನ್ನ ಕೈಲಿ ಹಾಕೋಕ್ಕಾಗಲ್ಲ, ಸೊ ಅವರೇ ಹಾಕಿದ್ದು. ಈ ಕಡೆಯಿಂದ ತೋರಿಸ್ತೀನಿ. ಹಾಂ, ಇಲ್ಲೊಂದು ಬಿಟ್ಬಿಟ್ಟಿದ್ದಾರೆ ಹಾಕೋದು ಮಧ್ಯದಲ್ಲಿ. ಸೊ ಇದನ್ನು ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು. ನನಗಂತೂ ತುಂಬಾ ಇಷ್ಟ ಆಯಿತು. ಸ್ವಲ್ಪ ಲೂಸ್ ಅಂತ ಅನ್ನಿಸ್ತಾ ಇದೆ. ನಾನು ಇವಾಗಲೇ ಹಾಕ್ಕೊಂಡಿದ್ದು, ನೆನ್ನೆ ಸ್ಟಿಚ್ ಮಾಡಿದೆ, ನೆನ್ನೆ ನೈಟು ಇವಾಗಲೇ ಹಾಕ್ಕೊಂಡಿದ್ದು. ಸೊ ಪೂಜೆ ಮಾಡಿಬಿಡೋಣ, ಆಮೇಲೆ ಏನೇ ಕರೆಕ್ಷನ್ಸ್ ಇದ್ರೂ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಆ್ಯಂಡ್ ಹೇಗೆ ಬಂದಿದೆ ಅಂತ ನೋಡಿ. ಆ್ಯಂಡ್ ನನಗೆ ಕಮೆಂಟಲ್ಲಿ ತಿಳಿಸಿ ಗೈಸ್ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಇದು ಪ್ರಿನ್ಸಸ್ ಕಟ್ ಬ್ಲೌಸು. ಸೊ ನಾನು ಇದನ್ನು ಫಸ್ಟ್ ಟೈಮ್ ಹೊಲಿದಿದ್ದು. ವಿತೌಟ್ ಬೆಲ್ಟ್ ಸ್ಟಿಚ್ ಮಾಡಿದ್ದೀನಿ. ಆ್ಯಂಡ್ ನನಗಂತೂ ಫಿಟ್ಟಿಂಗ್ ಎಲ್ಲ ಒಂದು ಸ್ವಲ್ಪ ಲೂಸ್ ಅನ್ನಿಸ್ತಾ ಇದೆ. ಬಟ್ ಓವರ್ ಆಲ್ ಫಿನಿಶಿಂಗ್ ಏನು ಬಂದಿದೆ ಅದಂತೂ ಸಖತ್ತಾಗಿ ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇದು ಬ್ಲೌಸ್ ಹೈಲೈಟ್ ಆಗಲಿ ಅಂತ ಸೀರೆ ಯಾವುದೋ ಒಂದು ಹಾಕ್ಕೊಂಡೆ. ಇದು ನನ್ನ ಸೀಮಂತಕ್ಕೆ ಅಂತ ಬೀರೇಶ್ ಅವ್ರ ರಿಲೇಟಿವ್ ಒಬ್ಬರು ಕೊಟ್ಟಿದ್ದು. ಸೊ ಈ ಸೀರೆನ ಪೇರಪ್ ಮಾಡಿದೆ. ಅರ್ಜೆಂಟಿಗೆ ಯಾವ್ದು ಬೇಕು ಅರ್ಜೆಂಟಿಗೆ ಬೇಕಾದಾಗ ಯಾವುದೂ ಸಿಗೋದಿಲ್ಲ. ಸೊ ಅದಕ್ಕೆ ಇದೇ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಫುಲ್ ಲುಕ್ ತೋರಿಸ್ಬಿಡ್ತೀನಿ ನಿಮಗೆ, ಕಾಣ್ತೀನಿ ಅಂತ. ಸೊ ಯಾ, ಈ ಥರ ಇದೆ ಸ್ಯಾರಿ, ಐ ಮೀನ್ ಸ್ಯಾರಿ. ಸೊ ಐ ಥಿಂಕ್ ಈ ಒಂದು ರೆಡ್ ಕಲರ್ ಸ್ಯಾರಿಗೆ ಈ ಬ್ಲೌಸು ಮ್ಯಾಚ್ ಆಗ್ತಾ ಇಲ್ಲ ಅಂತ ನನಗೆ ಗೊತ್ತು. ಮ್ಯಾಚ್ ಆಗಬಾರ್ದು ಅಂತಲೇ ಹಾಕ್ಕೊಂಡಿದ್ದು, ಬಿಕಾಸ್ ನನಗೆ ಬ್ಲೌಸ್ ಹೈಲೈಟ್ ಆಗಬೇಕಾಗಿತ್ತು. ಸ್ಯಾರಿ ಏನು ತೋರಿಸೋ ಅವಶ್ಯಕತೆ ಇರಲಿಲ್ಲ. ಸೊ ಯಾ, ಬೇರೆ ಸ್ಯಾರಿ ಹಾಕ್ಕೊಬೇಕಂತಿದ್ದೆ, ಬಟ್ ಈ ಬ್ಲೌಸ್ ಹಾಕ್ಕೊಂಡು ನೋಡ್ಬಿಡೋಣ ಹೇಗೆ ಬಂದಿದೆ ಫಿಟ್ಟಿಂಗು ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಇನ್ನು ಹೊಲಿಬೇಕು ಇದೇ ಥರದ್ದು. ಇನ್ನೊಂದು 2-3 ಸತಿ ಸ್ಟಿಚ್ ಮಾಡಿಬಿಟ್ರೆ ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ ಅಂತ ಅನಿಸುತ್ತೆ ನನಗೆ. ಸೊ ಈಗಲೇ ಪರ್ಫೆಕ್ಟಾಗಿ ಬಂದಿದೆ, ಬಟ್ ಆದರೂ ಇನ್ನೂ ಒಂದು 2-3 ಹೊಲಿದಾಗ ನಮಗಿನ್ನ ಪರ್ಫೆಕ್ಷನ್ ಬರುತ್ತೆ ಆ್ಯಂಡ್ ಕ್ವಿಕ್ಕಾಗಿ ಹೊಲಿಬೋದು. ಸೊ ನೆನ್ನೆ ಒಂದೇ ದಿನದಲ್ಲಿ ಇದನ್ನು ಸ್ಟಿಚ್ ಮಾಡಿದ್ದು. ಯಾ, ಜಾಸ್ತಿ ಮಾತಾಯಿತು ಅನಿಸುತ್ತೆ. ಈಗ ಬೆಳಗ್ಗೆ ಪೂಜೆಗೆ ಏನೇನು ರೆಡಿ ಮಾಡ್ಕೊಂಡೆ ಅಂತ ತೋರಿಸ್ತೀನಿ, ಬನ್ನಿ. ಸೊ ನಾನು ಸ್ನಾನ ಮಾಡ್ಕೊಂಡು ಬಂದು ಸ್ಯಾರಿ ಹಾಕ್ಕೊಂಡೆ. ನನಗೆ ಸ್ಯಾರಿ ಹಾಕ್ಕೊಳ್ಳೋ ಪ್ಲ್ಯಾನ್ ಏನು ಇರಲಿಲ್ಲ, ಬಟ್ ಸ್ಟಿಲ್ ಲಾಸ್ಟ್ ಮೊಮೆಂಟಲ್ಲಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಆ್ಯಂಡ್ ಇನ್ನೊಂದು ಏನಂತಂದರೆ, ನಾನು ಇಲ್ಲಿ ಬ್ಯಾಕ್ ಹುಕ್ಸ್ ಹಾಕಿದ್ದೀನಿ, ಬಟ್ ಬೀರೇಶ್ ಮರ್ತೋಗಿದ್ದಾರೆ ಅಂತ ಅನಿಸುತ್ತೆ ಒಂದು ಹುಕ್ ಹಾಕೋದು. ಇಲ್ಲ ಅದೇ ಲೂಸಾಗಿ ಬಂದ್ಬಿಡ್ತೋ ಏನೋ ಗೊತ್ತಿಲ್ಲ. ಆ್ಯಂಡ್ ಇನ್ನೂ ಸ್ವಲ್ಪ ಹತ್ತತ್ರ ಹಾಕಬೇಕಾಗಿತ್ತು ಅಂತ ಅನ್ನಿಸ್ತು. ನಾನು ಈ ವಿಡಿಯೋ ನೋಡಬೇಕಾದ್ರೆ ನನಗೆ ಗೊತ್ತಾಯಿತು ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇನ್ಫ್ಯಾಕ್ಟ್ ಅವತ್ತಿನ ದಿನವೇ ಗೊತ್ತಾಯಿತು, ಬಟ್ ಅದನ್ನು ವಿಡಿಯೋ ಎಂಡ್ ಮಾಡಿದ್ಮೇಲೆ ನಾನು ನೋಡಿದೆ. ಸೊ ಅದಕ್ಕೆ ಮತ್ತೇನು ವ್ಲಾಗ್ ಮಾಡಿ ಹೇಳೋದು ಬೇಡ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ. ಆ್ಯಂಡ್ ಫ್ರೈಡೇ ಆಗಿದ್ದರಿಂದ ಮನೆಯಲ್ಲಿ ಪೂಜೆ ಮಾಡಬೇಕಾಗಿತ್ತು. ಸೊ ಎಲ್ಲ ಹೂವುಗಳನ್ನೂ ತೆಗೆದು ಮತ್ತು ಹೊಸದಾಗಿ ಹೂವನ್ನು ಇಡೋಣ ಅಂತ ಅಂದ್ಬಿಟ್ಟು ಬಂದೆ. ಇದೆಲ್ಲ ಮಾಡಿ ಎಷ್ಟು ದಿನ ಆಗೋಗಿದೆ, ಎಷ್ಟು ದಿನ ಅನ್ನೋದಕ್ಕಿಂತ ಎಷ್ಟು ವರ್ಷ ಇಲ್ಲ, 1 ವರ್ಷ ಹತ್ತತ್ರ ಆಗಿತ್ತು ನಾನು ಮಾಡಿ ಇದನ್ನೆಲ್ಲ ನಮ್ಮ ಮನೆಯಲ್ಲಿ. ಸೊ ಇವತ್ತು ಅಂದರೆ ಮುಂಚೆ ಮಾಡಿದ್ದೀನಿ, ಬಟ್ ವೀಡಿಯೋಸ್ ಯಾವುದೂ ಮಾಡ್ಕೊಂಡಿಲ್ಲ. ಇವಾಗ ವೀಡಿಯೋ ಮಾಡ್ತಿದ್ದೀನಿ. ಅಂದರೆ ಅಮ್ಮ ಮನೆಯಿಂದ ಹೋದ್ಮೇಲೆ ಒಂದು 2-3 ಸತಿ ಮಾಡಿರ್ಬೋದೇನೋ, ಬಟ್ ವೀಡಿಯೋ ಯಾವುದೂ ಮಾಡಿರಲಿಲ್ಲ. ಈಗ ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ವಾಯ್ಸ್ ಓವರ್ ಕೊಡ್ತಾ ಅನ್ನಿಸ್ತಾ ಇದೆ, ಯಪ್ಪ ಎಷ್ಟು ಬೇಗ ಟೈಮ್ ಹೋಗುತ್ತಲ್ವಾ ಅಂತ ಅಂದ್ಬಿಟ್ಟು. ಇದೇ ಥರ ವೀಡಿಯೋಸ್ನ ನಾನು ಮಗು ಆಗೋಕ್ಕೂ ಮುಂಚೆ ಮಾಡ್ತಿದ್ದೆ, ಬಟ್ ಈಗಾಗಲೇ ನನ್ನ ಮಗಳಿಗೆ 1 ವರ್ಷ ಆಗೋಯಿತು. ಸೊ ಅದು ನೆನೆಸ್ಕೊಂಡಾಗ ಒಂಥರ ಖುಷಿ ಅನಿಸುತ್ತೆ ನಮ್ಮ ಗ್ರೋತ್ ನೋಡ್ತಿರ್ಬೇಕಾದ್ರೆ. ಸೊ ಹೀಗೆ ಇನ್ನು ಮುಂದಕ್ಕೆ ಚೆನ್ನಾಗಿ ಇನ್ನೂ ಒಳ್ಳೊಳ್ಳೆ ಗ್ರೋತ್ಗಳಾಗಲಿ ಅಂತ ಆ ದೇವರಲ್ಲಿ ಕೇಳಿಕೊಂಡೆ ಇವತ್ತು. ಸೊ ಒಳ್ಳೆ ಮನಸ್ಸಿಂದನೇ ದೀಪ ಹಚ್ತಾ ಇದ್ದೆ.
ಒಂದೊಂದ್ಸತಿ ಅನ್ಸುತ್ತೆ ಮಾಡೋದಕ್ಕೆ ಲೈಫಲ್ಲಿ ತುಂಬ ಜಾಸ್ತಿನೇ ಇದೆ. ಬಟ್ ಕೆಲವೊಂದು ಸತಿ ನಾವೇನು ಮಾಡಿಬಿಡ್ತೀವಿ ಅಂದರೆ ನಮ್ಮ ಒಂದು ನೆಗೆಟಿವ್ ಪಾಯಿಂಟ್ಸ್ ಅಥವಾ ಏನೋ ಒಂದು ದುರ್ಬಲ ಏನಿರುತ್ತಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ನಾವು ಕೂತ್ಕೊಂಡ್ಬಿಡ್ತೀವಿ. ಅಯ್ಯೋ ಹಿಂಗಾಗೋಯ್ತಲ್ಲ ಹಂಗಾಗೋಯ್ತಲ್ಲ ಅಂತಂದ್ಬಿಟ್ಟು. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಏನಂದರೆ ನಾವು ನಮ್ಮ ಲೈಫ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಅದು ತುಂಬಾ ದೊಡ್ಡ ತಪ್ಪು ಅಂತ ನಾನು ಹೇಳ್ತೀನಿ. ಬಿಕಾಸ್ ನಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅದು ನಾವೇನು ಪಡ್ಕೊಂಡು ಬಂದಿರ್ತೀವಿ ಅದೇ ಆಗ್ತಿರುತ್ತೆ. ಅವ್ರ ಲೈಫಲ್ಲಿ ಏನು ನಡೀತಿರುತ್ತೆ ಅವ್ರೇನು ಪಡ್ಕೊಂಡು ಬಂದಿರ್ತಾರೋ ಅದೇ ಥರನೇ ಆಗೋದು. ಸೊ ಯಾರೋ ಒಬ್ಬರು ಏನದು ಚಿಕ್ಕ ವಯಸ್ಸಲ್ಲಿ ಏನೋ ಒಂದು ಸಾಧನೆ ಮಾಡಿದ್ರು ಅಂತಂದಿದ ತಕ್ಷಣ ಅವ್ರನ್ನ ನೋಡಿ ಅಪ್ರಿಷಿಯೇಟ್ ಮಾಡಬೇಕೇ ಹೊರತು ಹೊಟ್ಟೆ ಹುರ್ಕೊಳ್ಳೋದಾಗಲಿ ಅಥವಾ ನಾವ್ಯಾಕೆ ಅವ್ರು ಹಂಗೆ ಆಗಲಿಲ್ಲ ಅಂತ ನಾವೇ ಕುಗ್ಗಿ ಹೋಗೋದಾಗಲಿ ಆ ಥರದ್ದೆಲ್ಲ ಮಾಡೋದಕ್ಕೆ ಹೋಗಬಾರ್ದು. ಇನ್ಫ್ಯಾಕ್ಟ್ ನಾನು ಕೂಡ ಅದನ್ನೆಲ್ಲ ಮಾಡಿ ಅಂದರೆ ಹೊಟ್ಟೆ ಕಿಚ್ಚುಪಟ್ಟಿದ್ದಿಲ್ಲ, ಬಟ್ ಕುಗ್ಗೋಗಿರೋದು ತುಂಬ ಜಾಸ್ತಿನೇ ಹೇಳ್ಬೇಕಂತಂದರೆ. ಸೊ ಅದೆಲ್ಲ ನೆನೆಸ್ಕೊಂಡಾಗ ಈಗ ಬೆಳೀತಿರೋರಿಗೆ ಅಥವಾ ಇವಾಗ ಏನಂತಾರೆ ಸೊಸೈಟಿನ ನೋಡೋರಿಗೆ ನಾನು ಹೇಳ್ತೀನಿ ಅಂತಂದರೆ, ಫಸ್ಟು ನಮ್ಮ ಲೈಫಲ್ಲಿ ಏನು ಒಳ್ಳೇದಿದೆ ಅಥವಾ ಪಾಸಿಟಿವ್ನೆಸ್ ಇದೆ ಅದನ್ನು ನಾವಿನ್ನೂ ಜಾಸ್ತಿ ಚೆರಿಷ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಆ್ಯಂಡ್ ಸ್ವಲ್ಪ ಏನಂತಾರೆ ಥ್ಯಾಂಕ್ಫುಲ್ ಆಗಿರಬೇಕು ದೇವರಿಗೆ ಇಂಥ ಒಳ್ಳೆ ಲೈಫ್ ಕೊಟ್ಟಿರೋದಕ್ಕೆ, ಇಂಥ ಒಳ್ಳೆ ವಾತಾವರಣ ಕೊಟ್ಟಿರೋದಕ್ಕೆ. ಅಫ್ಕೋರ್ಸ್ ನೆಗೆಟಿವ್ ಯಾರ ಮನೆಯಲ್ಲಿ ಅಥವಾ ಯಾರ ಜೊತೆನಲ್ಲಿರಲ್ಲ ಹೇಳಿ, ಎಲ್ಲರ ಲೈಫಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಬಟ್ ನಾವು ಯಾವಾಗಲೂ ಅಪ್ಸ್ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರೆ ಮೇಲೆ ಬೆಳೀತಾ ಹೋಗ್ತೀವಿ. ಯಾವಾಗ ನಾವು ಡೌನ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವೋ ಆವಾಗ ಕೆಳಗೆ ಹೋಗ್ತಾನೆ ಇರ್ತೀವಿ. ಸೊ ಬೆಳೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಎಷ್ಟು ಪ್ಲೆಸೆಂಟ್ ಆಗಿದೆ ಅಂದರೆ ಪೂಜೆ ಮಾಡಿರೋದು ನಿಜವಾಗ್ಲೂ ನೋಡಿ. ಒಳ್ಳೆ ಏನದು ಬಲ್ಬ್ ಥರ ಹೊಳಿತಾ ಇದೆ ದೀಪ ಹಚ್ಚಿರೋದು. ತುಂಬ ಜಾಸ್ತಿನೂ ಇಲ್ಲ, ತುಂಬ ಕಮ್ಮಿನೂ ಇಲ್ಲ, ಪರ್ಫೆಕ್ಟಾಗಿ. ವಾವ್, ಸಖತ್ತಾಗಿದೆ. ಸೊ ಒಂಥರ ನೆಮ್ಮದಿ ಅಂತ ಅನಿಸ್ತಾ ಇದೆ. ಆ್ಯಂಡ್ ನಾನು ಸೀರೆ ಹಾಕ್ಕೊಂಡು ಮನೇಲೇ ಇದ್ಕೊಂಡು ಸೀರೆ ಹಾಕ್ಕೊಂಡು ಪೂಜೆ ಮಾಡಿದಂಥದ್ದು ಇದೇ ಫಸ್ಟ್ ಟೈಮ್. ಒಂಥರ ಖುಷಿ ಆಯಿತು. ಯಾಕೆ ಅಂದರೆ ಬ್ಲೌಸ್ ಹಾಕ್ಕೊಬೇಕಿತ್ತು. ಸೊ ಇನ್ನು ಸಾಯಂಕಾಲ ಅಂತಂದರೆ ಅದು ಹಾಕ್ಕೊಳ್ಳೋ ಮೂಡೆ ಹೋಗ್ಬಿಡುತ್ತೆ. ಸೊ ಈಗಲೇ ಹಾಕ್ಕೊಂಡು ಪೂಜೆನೂ ಮಾಡ್ದಂಗೆ ಆಗುತ್ತೆ, ಇದನ್ನು ಹಾಕಿ ನಮಗೆಲ್ಲ ತೋರಿಸ್ದಂಗೂ ಆಗುತ್ತೆ ಅಂದ್ಬಿಟ್ಟು ಹಾಕ್ಕೊಂಡಿದ್ದು ಅಷ್ಟೇ. ಸೊ ಹೀಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನನ್ನ ಮಗಳು ಇವಾಗ ಮಲ್ಕೊಂಡಿದ್ದಾಳೆ. ಸೊ ಅವಳು ಎದ್ದ ಮೇಲೆ ಅವಳಿಗೆ ಒಂಚೂರು ತಿನ್ನಿಸ್ಬೇಕು. ಆ್ಯಂಡ್ ನಾನು ಹೇಳ್ದೆ ಅಲ್ವಾ ಅವಳದು ವೆಯ್ಟ್ ಗೇನ್ ಬಗ್ಗೆ ಮಾತಾಡ್ತೀನಿ ಅಂದ್ಬಿಟ್ಟು. ಅದ್ರ ಬಗ್ಗೆ ಮಾತಾಡಬೇಕು. ಸ್ವಲ್ಪ ಜಾಸ್ತಿನೇ ಇದೆ ಮಾತಾಡೋವಂಥದ್ದು. ಸೊ ಈಗಲೇ ಹೇಳ್ಬಿಡ್ಲಾ ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನನಗೆ ತುಂಬ ಜನ ಕೇಳ್ತಿದ್ರಿ ನೀವು. ಒಂದು ನಿಮಿಷ ನಾನು ಇಲ್ಲಿ ಇಟ್ಬಿಡ್ತೀನಿ. ತುಂಬ ಜನ ಕೇಳ್ತಿದ್ದಿದ್ದು ಏನಪ್ಪ ಅಂತಂದರೆ ನಿಮ್ಮ ಮಗಳದ್ದು ವೆಯ್ಟ್ ಎಷ್ಟು ಅಂತ ಅಂದ್ಬಿಟ್ಟು ಕೇಳ್ತಿದ್ರಿ. ಸೊ ನನ್ನ ಮಗಳು ಇವಾಗ 7.7 ಅಥವಾ 7.8 kgs ಇದ್ದಾಳೆ. ಸೊ ಅದು ಬಂದು ಸ್ವಲ್ಪ ಅಂಡರ್ ವೆಯ್ಟ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಬಿಕಾಸ್ 8 kg to 10 kgs ಇರಬೇಕು 1 year ಮಕ್ಕಳು. 1 year 1 month ಆಗಿದೆ ನನ್ನ ಮಗಳಿಗೆ ಇವಾಗ. ಇನ್ನೇನು ಹತ್ತಿರ 2 months ಆಗ್ತಾ ಬರ್ತಿದೆ. ಸೊ ಅವಳು ಏನಿದ್ರು 8 kgs 10 kgsವರೆಗೂ ಇರಬೇಕಿತ್ತು ಅಂತ ಡಾಕ್ಟ್ರ್ ಹೇಳಿದ್ರು. ನನಗಂತೂ ಅಲ್ಲೇ ಹಾರ್ಟ್ ಡಿಸಪಾಯಿಂಟ್ ಆಗೋಯ್ತು. ಬಿಕಾಸ್ ಅದೇ ಡಾಕ್ಟ್ರ್ ಹೇಳ್ತಿದ್ರು, ಲಾಸ್ಟ್ ಟೈಮ್ ಚೆಕಪ್ಗೆಲ್ಲ ಹೋದಾಗ ಅದೇ ಡಾಕ್ಟ್ರ್ ಹೇಳ್ತಿದ್ರು, ವೆಯ್ಟ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡಿ, ಅವಳು ಆ್ಯಕ್ಟಿವ್ ಆಗಿದ್ದರೆ ಸಾಕು, ವೆಯ್ಟ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಸೊ ನೀವು ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಬೇಡಿ ಅಂತಲೇ ಹೇಳ್ತಿದ್ದಿದ್ದು. ಆ್ಯಂಡ್ ಆರೋಗ್ಯವಾಗೂ ಇದ್ದಾಳೆ ಆ್ಯಂಡ್ ಶಿ ಇಸ್ ವೆರಿ ಆ್ಯಕ್ಟಿವ್ ಅಂತಲೂ ಹೇಳ್ತಿದ್ರು. ಬಟ್ ಈ ಸತಿ ಹೋದಾಗ ನಾನು ಕೇಳಿದೆ ವೆಯ್ಟ್ ಎಲ್ಲ ಹೇಗೆ ಏನೋ ಶಿ ಓಕೆ ಅಂತ ಅಂದ್ಬಿಟ್ಟು. ಬಟ್ ಅವ್ರು ಇದ್ಕೊಂಡು ವೆಯ್ಟ್ ಇನ್ನೂ ಇಂಪ್ರೂವ್ ಆಗಬೇಕು, ಶಿ ಇಸ್ ಅಂಡರ್ ವೆಯ್ಟ್ ಅಂತ ಹೇಳಿದ್ರು. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಬಿಕಾಸ್ ನಾನು ನೋಡಿರೋ ಹಾಗೆ, ನನಗೆ ಗೊತ್ತಿರೋ ಹಾಗೆ ಡಾಕ್ಟರ್ಸ್ ಏನು ಸಜೆಸ್ಟ್ ಮಾಡ್ತಾರೆ ಅಂದರೆ ಫೋರ್ಸ್ ಫೀಡಿಂಗ್ ಮಾಡಬೇಡಿ, ಅವ್ರು ತಿಂದಾಗ ಮಾತ್ರ ತಿನ್ನಿಸಿ ಅಂತ ಅಂದ್ಬಿಟ್ಟು. ನನ್ನ ಮಗಳು ಸ್ವಲ್ಪ ಯೂಶ್ವಲಿ ಕಮ್ಮಿನೇ ತಿನ್ನೋದು. ಬಟ್ ನನ್ನ ಪ್ರಕಾರ ಅವಳಿಗೆ ಸಾಕಾಗ್ತಿದೆ ಅಂತ. ಬಿಕಾಸ್ ಚಿಕ್ಕ ಮಕ್ಕಳಿಗೆ ಒಂದು ಫಿಸ್ಟ್ ಆಗೋ ಅಷ್ಟೇ ಸ್ಟಮಕ್ ಇರುತ್ತೆ. ಸೊ ಅವ್ರ ಫಿಸ್ಟ್ ಅಂದರೆ ಇಷ್ಟಿರುತ್ತೆ.
ನನ್ನ ಮಗಳು ತಿಂತಾಳೆ. ಅವಳಿಗೆ ಎಷ್ಟು ಬೇಕೋ ಅಷ್ಟು ತಿಂತಾಳೆ. ಬಟ್ ಆದ್ರೂ ನನಗೇನೋ ಒಂಥರ ಅವಳು ವೆಯ್ಟ್ ಗೇನ್ ಆಗ್ತಿಲ್ವಲ್ಲ, ದಪ್ಪ ಆಗ್ತಿಲ್ವಲ್ಲ, ಬೇರೆ ಮಕ್ಳು ಕಂಪೇರ್ ಮಾಡಿದ್ರೆ ನನ್ನ ಮಗಳು ತುಂಬಾ ಸಣ್ಣ ಅಲ್ಲ ಅಂತ ಅನ್ಸುತ್ತೆ. ಬಟ್ ನಾನು ಅದನ್ನ ತೋರಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಇಲ್ಲ ಪರವಾಗಿಲ್ಲ ಅವಳು ಆಕ್ಟಿವ್ ಆಗಿದ್ದಾಳೆ ಅಂತಾನೆ ಎಲ್ಲರ ಹತ್ರ ಹೇಳ್ತೀನಿ. ಬಟ್ ಮನೆಯಲ್ಲಿ ಸಣ್ಣ 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 ಅಂತ ಇರ್ತಾರೆ. ಸೊ ನಾನು ಅನ್ಕೊಂಡೆ ಸರಿ ಒಂದ್ಸತಿ ಕೇಳೋಣ ಡಾಕ್ಟರ್ನ, ಹೆಂಗೆ ಏನು ಅವಳಿಗೆ ಏನಾದರೂ ಸಿರಪ್ ಏನಾದರೂ ಕೊಡ್ತಾರಾ ವೆಯ್ಟ್ ಗೇನ್ಗೆ ಅಂತ ಅಂದ್ಬಿಟ್ಟು. ಬಟ್ ಅವ್ರು ಹೇಳಿದ್ರು ಇವಾಗ ಐರನ್ ಏನು ಹಾಕ್ತಿದ್ದೀರಾ ಅದನ್ನ ಹಾಕಿ, ಐ ಮೀನ್ ಡ್ರಾಪ್ಸು. ಸೊ ಇನ್ನು ನೆಕ್ಸ್ಟ್ ಮಂತ್ ಅಥವಾ ಸೆಪ್ಟೆಂಬರ್ಗೆ ಬರಕ್ಕೆ ಹೇಳಿದ್ದಾರೆ. ಅವಾಗ ನೋಡೋಣ ವೆಯ್ಟ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಡಿಸೈಡ್ ಮಾಡೋಣ ಹೇಗೆ ಬರುತ್ತೆ ಏನು ಅಂತ ಅಂದ್ಬಿಟ್ಟು ಅಂತ ಹೇಳಿದ್ರು. ಈಗ ನನ್ನ ತಲೆಯಲ್ಲಿರೋದೇನಂದ್ರೆ ಡ್ರೈ ಫ್ರೂಟ್ಸ್ ಜಾಸ್ತಿ ಕೊಡಿ, ಜೊತೆಗೆ ಒಳ್ಳೆ ಹೆಲ್ದಿ ಫುಡ್ಸು ಮತ್ತು ಹೆಲ್ದಿ ಫ್ಯಾಟ್ಸು ಅದೆಲ್ಲ ಕೊಡಿ ಅಂತ ಹೇಳಿದ್ರು. ನಾನು ಅದನ್ನೆಲ್ಲ ಕೊಡ್ತಾನೆ ಬಂದಿದ್ದೆ ಇನ್‌ಫ್ಯಾಕ್ಟ್. ಆ್ಯಂಡ್ ಐ ಮೀನ್ ಇನ್ನೊಂದೇನು ಹೇಳಿದ್ರು ಅಂದರೆ ಬ್ರೆಸ್ಟ್ ಫೀಡ್ ಜಾಸ್ತಿ ಮಾಡ್ತಿದ್ದೀರಾ ಅನ್ಸುತ್ತೆ, ಅದಕ್ಕೆ ಅವಳು ತಿಂತಾ ಇಲ್ಲ, ಸಣ್ಣನೇ ಇದ್ದಾಳೆ ಅಂತ ಅಂದ್ಬಿಟ್ಟು. ಬಟ್ ಇಲ್ಲ, ಹಂಗೆ ನೋಡೋಕೆ ಹೋದ್ರೆ ನಾನು ತೀರಾ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಬೆಳಗ್ಗೆ 3 ಸತಿ ಮತ್ತು ನೈಟ್ ಮಧ್ಯೆ ಮಧ್ಯೆ ಎದ್ದಾಗ ಒಂದು 3 ಸತಿ ಅಷ್ಟೇನೆ. ಇವಾಗ ಅದು ಕಮ್ಮಿ ಆಗ್ಬಿಟ್ಟಿದೆ ಪಾಪ ಅನ್ಸುತ್ತೆ ನನಗೆ. ಐ ಥಿಂಕ್ ನಿಮ್ಮೆಲ್ಲ ಮದರ್ಸ್ಗೂ ಗೊತ್ತಿರುತ್ತೆ ಯಾವ ಥರ ಇರುತ್ತೆ ಸಿಚುವೇಶನ್ ಅಂತ. ಬಟ್ ಆ್ಯಂಡ್ ಅವಳ ಹೈಟ್ ಕರೆಕ್ಟಾಗಿ ಅವಳ ವೆಯ್ಟೂ ಇದೆ. ಬಟ್ ಅವಳ ಹೈಟೂ ಅಂಡರ್ ವೆಯ್ಟ್ ಇದೆ, ಏನಂತಾರೆ ಅಂಡರ್ ಸ್ಕೇಲ್ ಇದೆ. ಅದು WHO ಪ್ರಕಾರ, WHO ಹೆಲ್ತ್ ಆರ್ಗನೈಸೇಷನ್, ಅದೇನೋ ಅದ್ರ ಪ್ರಕಾರ ಕಮ್ಮಿನೇ ಇದ್ದಾಳೆ ವೆಯ್ಟು ಮತ್ತು ಹೈಟ್ ಎರಡೂ. ಬಟ್ ಆ್ಯಕ್ಟಿವ್ ಆಗೇ ಇದ್ದಾಳೆ. ಅಷ್ಟೊಂದೇನು ಯಾವಾಗಲೂ ಸುಸ್ತು ಆಗೋ ಥರ ಅಥವಾ ಆ್ಯಕ್ಟಿವೇ ಇಲ್ಲ ಅನ್ನೋ ಥರ ಏನೂ ಇಲ್ಲ, ಆ್ಯಕ್ಟಿವ್ ಆಗಿದ್ದಾಳೆ. ಸೊ ಅದಕ್ಕೆ ನಾನು ಒಂಚೂರು ಸಮಾಧಾನವಾಗಿದ್ದೆ. ಬಟ್ ಡಾಕ್ಟ್ರ್ ಹಂಗೆ ಹೇಳಿದ್ಮೇಲೆ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಈಗ ಡ್ರೈ ಫ್ರೂಟ್ಸ್ ಪೌಡರು, ಡೇಟ್ಸು ಅದೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ, ಜಾಸ್ತಿನೇ ಕೊಡ್ತಿದ್ದೀನಿ. ತುಪ್ಪ ಅದನ್ನೆಲ್ಲ ಕೊಡ್ತಿದ್ದೀನಿ. ನೋಡೋಣ ಹೇಗೆ ಹೋಗುತ್ತೆ ಅಂತ. ಆ್ಯಂಡ್ ಇವಾಗಂತೂ ತಿನ್ನೋದೇ ನಿಲ್ಲಿಸ್ಬಿಡಿ. ಯಾವಾಗ ನಾನು ಮುಂಚೆ ಎಲ್ಲ ನಾನು ಅವಳು ಹುಟ್ಟಿದ್ಮೇಲೆ ಅಷ್ಟು ಕಾನ್ಷಿಯಸ್ನ ಇಡ್ತಿರ್ಲಿಲ್ಲ. ಬಿಕಾಸ್ ತಿಂದರೆ ತಿನ್ನಲಿ, ಇಟ್ಸ್ ಓಕೆ, ಅವಳಿಗೆ ಎಷ್ಟು ಬೇಕೋ ಅಷ್ಟು ತಿಂತಾಳೆ ಅನ್ನೋ ಥರನೇ ನನ್ನ ಮೈಂಡ್ ಸೆಟ್ ಇದ್ದಿದ್ದು. ಬಟ್ ಅವಳೇನು ಅಂದರೆ ಗ್ರ್ಯಾಜುಯಲಿ ವೆಯ್ಟ್ ಗೇನ್ ಆಗ್ತಿದೆ. ಬಟ್ ಏನಂದರೆ ಕಂಪೇರ್ ಟು ಅದರ್ ಕಿಡ್ಸ್ ಅಥವಾ ಇದ್ರ ಐಡಿಯಲ್ ವೆಯ್ಟ್ ಪ್ರಕಾರ ಅವಳಿಲ್ಲ ಅಂತ ಒಂದು ಕನ್ಸರ್ನ್ ಅಷ್ಟೇನೆ. ಬಟ್ ಮಂತ್ಲಿ ಏನು ವೆಯ್ಟ್ ಗೇನ್ ಇದೆ ಅದನ್ನು ಕರೆಕ್ಟಾಗಿ ಆಗ್ತಿದ್ದಾಳೆ. ಸೊ ನನಗೆ ಫುಲ್ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಅವಳು ಊಟದ ಮೇಲೆ ಫುಲ್ ಕಾನ್ಸಂಟ್ರೇಷನ್ನು, ಅದು ಇದು ಅದು ಅಂತ ಅಂದ್ಬಿಟ್ಟು. ಈಗ ನೋಡಿದ್ರೆ ನಮ್ಮ ಜೊತೆ ತಟ್ಟೆನಲ್ಲಿ ತಿಂತಿದ್ಲು, ಅಂದರೆ ನಾವು ತಿಂದಾಗ ತಿನ್ನಿಸ್ಕೊಂತಿದ್ಲು. ಈಗ ಅದೂ ತಿಂತಾ ಇಲ್ಲ ಅವಳು, ಆ ಥರ ಆಗ್ಬಿಟ್ಟಿದೆ. ಸೊ ಈ ನೆನ್ನೆ ನೈಟು ಹಿಂಗೆ ನನಗೆ ತುಂಬ ತಲೆ ಕೆಟ್ಬಿಟ್ಟು ನನ್ನ ಫ್ರೆಂಡ್ ಒಬ್ಬರಿಗೆ ಮೆಸೇಜ್ ಮಾಡಿದೆ, ಹೆಂಗೆ ಅಂತ ಅಂದ್ಬಿಟ್ಟು. ನಿಮ್ಮ ಮಕ್ಕಳು, ಅವ್ರಿಗೂ ಸೇಮ್ ಏಜ್ ಮಕ್ಕಳಿದ್ದಾರೆ, ಅವ್ರಿಗೆ ಟ್ವಿನ್ಸ್ ಬೇರೆ. ಸೊ ಅವ್ರನ್ನ ಕೇಳಿದೆ. ಅವ್ರು ಇದ್ಕೊಂಡು ಹೇಳಿದ್ರು, ನೀವೇನು ತಲೆ ಕೆಡ್ಸ್ಕೊಂಬೇಡಿ, ನನ್ನ ಮಕ್ಕಳು ಕೂಡ ಇಷ್ಟು ವೆಯ್ಟ್ ಇದ್ದಾರೆ ಅಂತ ಅವ್ರ ಮಕ್ಕಳ ವೆಯ್ಟ್ ಹೇಳಿದ್ರು. ಅವರು ಬಾಯ್ಸು. ಸೊ ಅವ್ರ ಪ್ರಕಾರ ಬಾಯ್ಸು ಒಂದು 12 kgs ಏನೋ ಇರಬೇಕು. ಬಟ್ ಅವ್ರ ಮಕ್ಕಳು ಕಮ್ಮಿನೇ ಇದ್ದಾರೆ. ಅವಾಗ ನನಗೆ ಅನ್ನಿಸ್ತು, ಅಪ್ಪ ಸದ್ಯ ಅಂತ. ಅವರು ಕೂಡ ನನಗೆ ಏನಂತಾರೆ ಚಿಯರ್ ಅಪ್ ಮಾಡಿದ್ರು, ತಲೆ ಕೆಡ್ಸ್ಕೊಂಬಿಡಿ, ಆ್ಯಕ್ಟಿವ್ ಆಗಿದ್ದರೆ ಇಟ್ ಇಸ್ ಓಕೆ, ಪರವಾಗಿಲ್ಲ, ಬಟ್ ಸ್ವಲ್ಪನೇ ತಿನ್ಸಕ್ಕೆ ಟ್ರೈ ಮಾಡಿ, ಎಲ್ಲ ಮಕ್ಕಳು ಹಿಂಗೇನೆ ಅಂತ ಅಂದ್ಬಿಟ್ಟು. ಬಟ್ ಇನ್ನೊಂದೇನಂದರೆ ಬೇರೆ ಮಕ್ಕಳು ಸ್ವಲ್ಪ ಗುಂಡಿಗೆ ಚಬ್ಬಿಯಾಗಿರೋದು ನೋಡಿದಾಗ ನನ್ನ ಮಗಳು, ಅಯ್ಯೋ ಯಾಕೆ ಇಷ್ಟು ಸಣ್ಣ, ಎತ್ಕೊಂಡವರೆಲ್ಲ ಇವಳು ವೆಯ್ಟೇ ಇಲ್ಲ ಅಂತ ಹೇಳ್ತಾರೆ. ಬಟ್ ನನಗದು ಮನಸ್ಸಲ್ಲಿಲ್ಲ ಹೇಳ್ಬೇಕಂತಂದರೆ. ಬಟ್ ಅವ್ರು ಹೇಳಿದಾಗ ಆಬ್ವಿಯಸ್ಲಿ ಅದು ಹಿಟ್ ಆಗತ್ತೆ. ಸೊ ಅದೊಂದು ಬೇಜಾರು ಅಷ್ಟೇನೆ. ಅದು ಬಿಟ್ಟರೆ ಇನ್ನೇನೂ ಇಲ್ಲ, ಅವಳು ಆರಾಮಾಗೇ ಇದ್ದಾಳೆ. ಶಿ ಈಸ್ ಆಲ್ ಫೈನ್. ಅವಳು ಮೈಲ್ ಸ್ಟೋನ್ಸ್ನೆಲ್ಲ ಕರೆಕ್ಟ್ ಟೈಮ್ಗೆ ದಾಟ್ತಾ ಇದ್ದಾಳೆ. ಸೊ ಅದೊಂದು ಖುಷಿ ವಿಷಯ. ಓಕೆ, ಇನ್ನೇನು ಮಾಡೋಕ್ಕಾಗಲ್ಲ, ದೇವ್ರು ಕೊಟ್ಟಿರೋದು. ಆ್ಯಂಡ್ ಬೀರೇಶನು ಹಿಂಗೆ ಇದ್ರು ಅಂತ ನಮ್ಮ ಅತ್ತೆ ಹೇಳ್ತಾರೆ. ಬಟ್ ನಾನು ನನ್ನ ತಂಗಿ ಹಿಂಗಿರ್ಲಿಲ್ವಂತೆ. ನನ್ನ ತಂಗಿ ಅಂಡರ್ ವೆಯ್ಟ್ ಹುಟ್ಟಿದ್ರೂ ಕೂಡ ಶಿ ಗೇನ್ಡ್ ವೆಯ್ಟ್ ಓವರ್ ಪೀರಿಯಡ್ ಆಫ್ ಟೈಮ್. ಬಟ್ ನಾನು ಚೆನ್ನಾಗೇ ಇದ್ನಂತೆ, ಗುಂಡಿಗೆ ಆ ಥರ. ಬಟ್ ನನ್ನ ಮಗಳು ಅವ್ರ ಅಪ್ಪನ ಥರ ಅನಿಸುತ್ತೆ, ಅವ್ರ ಅಪ್ಪನೂ ಸಣ್ಣನೇ ಇದ್ದಿದ್ದು, ಇವಾಗ ದಪ್ಪ ಆಗಿದ್ದಾರೆ. ಸೊ ಈ ಥರ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಆ್ಯಂಡ್ ನಿಮ್ಗಳ ಎಕ್ಸ್ಪೀರಿಯನ್ಸ್ ಏನೇನಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ನಾನಂತೂ ChatGPTಗೆ ಒಂದಷ್ಟು ಕ್ವೆಶನ್ಸ್ ಹಾಕಿದ್ದೆ, ಅದು ಪಾಪ ಹೇಳ್ತು, ಕನ್ಸೋಲ್ ಮಾಡೋಕ್ಕೆ ಟ್ರೈ ಮಾಡ್ತು ನನ್ನನ್ನು, ಇಟ್ ಇಸ್ ಓಕೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಐ ಆಮ್ ಫೈನ್. ತಿಂದರೆ ತಿನ್ನಲಿ, ಇಲ್ಲಾಂದರೆ ಇಲ್ಲ ಅನ್ನೋ ಥರನೇ. ಅಂದರೆ ಆ ಥರ ಅಲ್ಲ, ತಿನ್ನಬೇಕು ಅಷ್ಟೇ, ಹೊಟ್ಟೆ ತುಂಬ ಒಳ್ಳೆ ಫುಡ್ ಅಷ್ಟೇನೆ, ಇನ್ನೇನಿಲ್ಲ.
ಸೊ ಯಾ ಮತ್ತೆ ಸಿಗ್ತೀನಿ ನೋಡಿ. ಅಲ್ಲಿ ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡೋಕ್ಕೆ ಎಲ್ಲ ಡ್ರೈ ಫ್ರೂಟ್ಸ್ನ ಹುರಿದಿಟ್ಟಿದ್ದೀನಿ. ಬಾದಾಮಿ, ಗೋಡಂಬಿ ಮತ್ತು ವಾಲ್ನಟ್ಟು, ಅದಾದಮೇಲೆ ಮಖಾನ, ಮತ್ತು ಇನ್ನೊಂದು ಹಾಕಬೇಕು, ಅದೇನದು ಪಿಸ್ತಾ ಒಂದು ಹಾಕಬೇಕು, ಅದು ಇವತ್ತು ಇರಬೇಕು. ಒಂದಾದಮೇಲೆ ಇವನ್ನೆಲ್ಲ ಬೀಸ್ಕೊಂಡು ಬಂದು ಒಳಗೆ ತಿನ್ನಿಸ್ಬೇಕು. ಅಬ್ಬಾ, ಇಲ್ಲಿ ಮುದ್ದೆ ಬಿಟ್ಟಿದ್ದೀನಿ. ನಮ್ಮ ಅಜ್ಜಿಗೆ ಮುದ್ದೆ ಬೇಕಂತೆ. ಬೀರಷ್ಟಿಗೆ ಚಪಾತಿ ಇಲ್ಲಿ ಚಪಾತಿ ಇಟ್ಟು ಕಲಿಸ್ಬಿಟ್ಟಿದ್ದೀನಿ. ಮಲ್ಟಿಗ್ರೇನ್ ಇಲ್ಲಿ ಗ್ರೇವಿ ಇದೆ. ನಾನು ಇವಾಗ ತಿಂದೆ. ಮಗಳು ಎದ್ಲೇನೋ ಅಳ್ತಾ ಇದ್ದು ಥರ ಸೌಂಡು. ಹೊಸ ಡ್ರೆಸ್ ನೋಡಿ, ಪ್ಯಾಂಟ್ ಎಲ್ಲ ದೊಡ್ಡ ತೊಗಳೆ ಅಂತಿದೆ. ಅಲ್ಲಿ ಬಂತು, ಅಪ್ಪಚ್ಚಿ ಬಂತು, ಅಪ್ಪಚ್ಚಿ ಬಂತು. ಇದಿಷ್ಟು ಮುರಿರಿ ಈ ಕಡೆ ಸಾಕು. ಇದು ಮಲ್ಟಿಗ್ರೇನ್ ಚಪಾತಿ. ಮಗನೇ ಇಲ್ಲಿ ವಿನಾಯಕಿ ಅದೆಲ್ಲ ಬೇಡಪ್ಪ, ಬೇಡ. ಗೈಸ್, ಏನಂದ್ರೆ ನಮ್ಮ ಮಗುಗೆ ಅಂತ ಅನ್ಬಿಟ್ಟು ನಾವು ಇದು ಒಂದು ಸ್ಟ್ಯಾಂಡ್ ತಗೊಂಡಿದ್ವಲ್ಲ, ಇದು ಮುರಿದೋಗ್ತಾ ಇದೆ. ಅಂದ್ರೆ ತುಂಬಾ ಬೆಟ್ಟಾಗ್ಬಿಟ್ಟಿದೆ. ಅದ್ರಲ್ಲಿ ಸ್ವಲ್ಪ ದಿನಾನೂ ಬೇಡ, ಒಂದು ಸ್ವಲ್ಪ ಹೊತ್ತು ಮಲಗಿಸಿದ್ರೇ ಸಾಕು, ಅದು ಕಟ್ಟಾಗಿ ಬಿದ್ದುಬಿಡುತ್ತೆ. ಸೊ ಈ ಥರ ಎಲ್ಲ ಹಾಕಿದಾಗ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಮಕ್ಕಳನ್ನ. ಆ್ಯಂಡ್ ಇನ್ನೊಂದು ಸ್ಪ್ರಿಂಗ್ ಇತ್ತಲ್ಲ, ಅದು ಕೂಡ ಒಂದ್ಸತಿ ನಮ್ಮದು ಮುರಿದೋಗ್ಬಿಟ್ಟಿದೆ, ಕಟ್ಟಾಗಿ ವಾಲ್ಕೊಂಡ್ಬಿಟ್ಟಿತ್ತು. ನಾನು ಇದೇನು ಹಿಂಗೆ ವಾಲ್ಕೊಂಡಿದೆಯಲ್ಲ ಅಂತ ನೋಡಿದ್ರೆ ಅದು ಬೆಂಡಾಗ್ಬಿಟ್ಟಿದೆ, ಫುಲ್ ಬೆಂಡಾಗಿದೆ, ಆಲ್ಮೋಸ್ಟ್ ಕಟ್ಟಾಗೋ ರೇಂಜ್ಗೆ. ಆಮೇಲೆ ತೆಗೆದ್ಮೇಲೆ ಅದು ಫುಲ್ ಕಟ್ಟಾಗೋಯ್ತು. ಅದನ್ನು ರೀಪ್ಲೇಸ್ ಮಾಡಿದ್ವಿ. ನಾವು ಅಂದ್ಕೊಂಡ್ವಿ ಇದು ಆ ಥರ ಏನೂ ಆಗೋಲ್ಲ, ಬೆಂಡ್ ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ವೆಯ್ಟ್ ಕೂಡ ತುಂಬ ಜಾಸ್ತಿನೇ ಇದೆ. ಸೊ ಏನೂ ಆಗೋಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಏನಂದರೆ ನಮ್ಮ ಮಗಳು ಜಾಸ್ತಿ ಬೇಗ ಮಲಗಲ್ವಲ್ಲ, ಸೊ ಜೋರಾಗಿ ತೂಗಿ ಅನಿಸುತ್ತೆ, ಏನೋ ಗೊತ್ತಿಲ್ಲ, ಬೆಂಡಾಗ್ಬಿಟ್ಟಿದೆ. ನಾವು ಎಲ್ಲಿ ಕಿಟಕಿ ಹತ್ರ ಹಾಕ್ತೀವಲ್ಲ, ಅಂದರೆ ಹ್ಯಾಂಗ್ ಮಾಡ್ತೀವಲ್ಲ, ಸೊ ಆ ಪ್ಲೇಸಲ್ಲಿ ಬೆಂಡಾಗಿದೆ. ತೋರಿಸ್ತೀನಿ ನಿಮಗೆ ಯಾವ ಥರ ಆಗಿದೆ ಅಂತ. ನೋಡಿ ಕೆಳಗಡೆ ಈ ಥರ ಓಪನ್ ಆಗಿಬಿಟ್ಟಿದೆ. ಸೊ ಯಾರಾದರೂ ಈ ಥರ ಇರೋದನ್ನು ಯೂಸ್ ಮಾಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಒಂಚೂರು ಅವಾಗವಾಗ ನೋಡ್ಕೊತಾ ಇರಿ, ಏನಾಗ್ತಿದೆ ಏನು ಎತ್ತ ಅಂತ. ಇಲ್ಲ ಅಂತಂದರೆ ಈ ಥರ ಬೆಂಡಾಗಿ ಮಕ್ಕಳು ಬಿದ್ದರು ಅಂತಂದರೆ ಅದೊಂದು ದೊಡ್ಡ ನೋವಾಗ್ಬಿಡುತ್ತೆ. ಸೊ ಅದಕ್ಕೆ ನಿಮ್ಗೆಲ್ಲರಿಗೂ ಹೇಳೋಣ ಅಂತ. ಆ್ಯಂಡ್ ಇವಾಗ ಇದನ್ನು ಏನು ಮಾಡ್ತಾರೆ ಕೇಳಬೇಕು, ಇದನ್ನು ರೀಪ್ಲೇಸ್ ಮಾಡ್ತಾರಾ ಅಥವಾ ಇದನ್ನೇ ವೆಲ್ಡಿಂಗ್ ಮಾಡಿಕೊಡ್ತಾರಾ ಕೇಳಿಬಿಟ್ಟು ಬರೋಣ ಅಂತ ಹೋಗ್ತಿದ್ದೀವಿ. ವೆಲ್ಡಿಂಗ್ ಮಾಡಿಕೊಡೋದು ಏನು, ಐ ಥಿಂಕ್ ಇಟ್ ಇಸ್ ನಾಟ್ ದ ರೈಟ್ ಆಪ್ಷನ್. ಸೊ ಬೇರೆನೇ ತೊಗೊಬೇಕು ನಾವು. ನೋಡೋಣ ಇದನ್ನು ರೀಪ್ಲೇಸ್ ಮಾಡ್ತಾರಾ ಅಥವಾ ನಾವೇ ಸಪ್ರೇಟಾಗಿ ತೊಗೊಳ್ಬೇಕಾ ಅಂತ ಕೇಳಬೇಕು. ಸೊ ಹೋಗ್ತಾ ಇದ್ದೀವಿ, ಬನ್ನಿ ಹೋಗ್ಬೇಕು. ಸೊ ಗೈಸ್, ಹೇಳಿದ್ನಲ್ಲ ಅದು ಸ್ಟ್ಯಾಂಡ್ ತರೋದಕ್ಕೆ ಹೋಗ್ತಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಬಂದ್ವಿ, ತಗೊಂಡು ಬಂದಿದ್ದೀವಿ. ಏನಾಯಿತು ಅಂತಂದರೆ, ಅವ್ರು ಇದ್ಕೊಂಡು ಕಾಲ್ ಮಾಡಿ ಕೇಳ್ತೀವಿ, ಇನ್ ಕೇಸ್ ಅದು ಸರಿ ಮಾಡೋಕ್ಕಾಗುತ್ತೆ ಅಂದರೆ ಸರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಏನಂದರೆ 2-3 ಡೇಸ್ ಆಗುತ್ತೆ ಅಂತ ಹೇಳಿದ್ರು. ಬಟ್ 2-3 ಡೇಸ್ವರೆಗೂ ಎಲ್ಲ ನನಗೆ ವೆಯ್ಟ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಅವಳು ಅದರಲ್ಲೇ ಜಾಸ್ತಿ ಮಲಗೋದು. ಸೊ ಅದರಲ್ಲಿ ಆಲ್ಮೋಸ್ಟ್ ಅವಳು ಅದರಲ್ಲೇ ಮಲಗೋದು. ನೈಟ್ ಟೈಮ್ ಮಾತ್ರ ಪಕ್ಕದಲ್ಲಿ ಮಲ್ಕೊತಾಳೆ. ಇನ್ನು ಮಧ್ಯಾಹ್ನ ಟೈಮು, ಬೆಳಗ್ಗೆ ಟೈಮೆಲ್ಲ ಮಲಗೋದೇ ಇಲ್ಲ ಅದ್ರಲ್ಲಿ, ಅದಿಲ್ದೇನೆ. ಸೊ ಅದಕ್ಕೆ ಅದು ಬೇಕೇ ಬೇಕಾಗಿತ್ತು. ಸೊ ಅದಕ್ಕೆ ಇನ್ನೊಂದು ತೊಗೊಂಡ್ಬಿಡೋಣ ಅಂತ ತೊಗೊಂಡ್ವಿ. ಅವರು ಸ್ಟಾರ್ಟಿಂಗಲ್ಲಿ ಹೇಗೆ ಹೇಳಿದ್ರು ಅಂತಂದರೆ, ನೀವು ಇವಾಗ ಇದನ್ನು ತೊಗೊಂಡು ಹೋಗಿ, ನಾವು ಅವ್ರ ಹತ್ರ ಮಾತಾಡ್ಬಿಟ್ಟು ಅದರದ್ದು ಏನು ರೀಫಂಡ್ ಇದೆಯೋ ಅದನ್ನು ಮಾಡ್ತೀವಿ, ಇಲ್ಲ ಅಂತಂದರೆ ಏನು ಅದನ್ನು ವಾಪಸ್ ತೊಗೊಂಡು ಇದನ್ನು ಕೊಡೋ ಥರ, ಅದೇ ರೇಟಿಗೆ ಕೊಡೋ ಥರ ಮಾಡ್ತೀವಿ ಅಂತ ಹೇಳಿದ್ರು. ಅಂದರೆ ಎಕ್ಸ್ಚೇಂಜ್ ಅಷ್ಟೇ, ಆ ಥರ ಅದು ಏನು ಕಟ್ಟಾಗಿದೆ ಅಲ್ಲ, ಸೊ ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ.
ಇಲ್ಲ ಅಂತಂದ್ರೆ ಅದನ್ನ ಫಿಕ್ಸ್ ಮಾಡಿ ಕೊಡ್ತೀವಿ ಈ ತರ ಹೇಳಿದಿದ್ದು. ಇವಾಗ ಸದ್ಯಕ್ಕೆ ಹೊಸದ್ ಎತ್ಕೊಂಡ್ ಹೋಗಿರಿ ಅಂತ ಹೇಳಿದ್ರು. ವಿ ಥಾಟ್ ಏನು ಪೇ ಮಾಡಂಗಿರಂಗಿಲ್ಲ. ಸೊ ಅವರು ಇನ್ ಕೇಸ್ ಅದು ಸರಿ ಹೋಗ್ಲಿಲ್ಲ ಅಂತಂದ್ರೆ ಆಮೇಲೆ ನೋಡಿದ್ರಾಯ್ತು ಅನ್ನೋ ತರನೇ ಅನ್ಕೊಂಡಿದ್ದು. ಬಟ್ ಬಿಲ್ಲಿಂಗ್ ಹೋದಾಗ ಇಲ್ಲ ಪೇ ಮಾಡ್ಬೇಕು ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಅನ್ಬಿಟ್ಟು ಇದಕ್ಕೆ ಪೇ ಮಾಡಿ ಮನೆಗೆ ತಗೊಂಡ್ ಬಂದ್ವಿ. ಅಂಡ್ ಅದಾಗಿದ್ದು ಒಂದು 2-3 ಡೇಸಿಗೆನೆ ಬೀರೇಶ್ ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರು, ಈ ತರ ಅದನ್ನ ಫಿಕ್ಸ್ ಮಾಡಿ ಕೊಡ್ತೀರಾ ಅಂತ ಅನ್ಬಿಟ್ಟು. ಅವ್ರು ಇದ್ಕೊಂಡು ಸರಿ ತಗೊಂಡ್ ಬನ್ನಿ, ನಾವು ಅದು ಫಿಕ್ಸ್ ಮಾಡಿ ಕೊಡ್ತೀವಿ, ಬಟ್ 200 ರುಪೀಸ್ ಎಕ್ಸ್ಟ್ರಾ ಆಗತ್ತೆ ಅಂತ ಹೇಳಿದ್ರು. ಸರಿ ಅಂತ ಅನ್ಬಿಟ್ಟು ಅವರು ತಗೊಂಡ್ ಹೋಗಿ ಕೊಟ್ರು. ಅದಾಗಿ 2-3 ಡೇಸ್ ಆದ್ಮೇಲೆ ಆಗಿದೆ ಬನ್ನಿ ಅಂತಾನೆ ಬನ್ನಿ ಕೊಡ್ತೀವಿ ಅಂತನೋ ಹೇಳಿದ್ರು. ಸರಿ ಅನ್ಬಿಟ್ಟು ಅಲ್ಲಿ ಹೋದಾಗ ಅವ್ರು ಇದ್ಕೊಂಡು ಹೇಳಿದ್ರಂತೆ, ಇದ್ರ ಬದಲು ನೀವು ಹೊಸದೇ ತಗೊಂಡೋಗಿ ಜಸ್ಟ್ 200 ರುಪೀಸ್ ಪೇ ಮಾಡಿ ಸಾಕು ಅಂತ ಹೇಳಿದ್ರಂತೆ. ಸೊ ಅದಕ್ಕೆ ಹೊಸದು ತಗೊಂಡು ಅದನ್ನ ಅಮ್ಮ ಮನೆಗೆ ಕೊಟ್ಬಿಟ್ಟಿದ್ದಾರೆ. ಇದು ನಾವು ಅವತ್ತೇನ್ ತಂದ್ವಲ್ಲ ಅದನ್ನ ನಮ್ಮ ಮನೇಲಿ ಇಲ್ಲಿ ಹಾಕೊಂಡಿದೀವಿ. ಸೊ ಎವ್ರಿ ಟೈಮ್ ನಾನು ಅಲ್ಲಿಗೆ ಹೋಗ್ಬೇಕಾದ್ರೆ ಎತ್ಕೊಂಡು ಹೋಗೋಂತ ಅವಶ್ಯಕತೆ ಇರೋದಿಲ್ಲ ಸದ್ಯಕ್ಕೆ. ಸೊ ಬರೀ ಜಸ್ಟ್ ಒಂದು ಜೋಲಿ ಮಾತ್ರ ಎತ್ಕೊಂಡೋದ್ರೆ ಸಾಕಾಗತ್ತೆ. ಆ ಸ್ಟ್ಯಾಂಡ್ ಅಲ್ಲೇ ಇರತ್ತೆ. ಅದನ್ನ ಕ್ಯಾರಿ ಮಾಡಿದ್ರೆ ಅರ್ಧ ವೇಟ್ ಆಗ್ತಿತ್ತು ನಮ್ಗೆ. ಈಗ ಅದ್ರದ್ದು ಏನಂತಾರೆ ಕಷ್ಟ ತಪ್ತು ಅಂತ ಹೇಳ್ಬೋದು. ಸೊ 2 ಇದೆ ಇವಾಗ, ಅಮ್ಮ ಮನೇಲೊಂದು ಇಲ್ಲೊಂದು. ಸೊ ನೋಡ್ಕೊಳ್ಳಿ ಅವಾಗವಾಗ ಒಂದೊಂದ್ಸತಿ ಹೇಗಿರುತ್ತೆ ಏನು ಎತ್ತ ಅಂತ. ಬಟ್ ಇದು ಸ್ವಲ್ಪ ಚಿಕ್ಕದು ಅಂತ ಅಂದ್ರೆ ರಾಡ್ ತುಂಬಾ ಉದ್ದ ಇದೆ, ಬಟ್ ಅದೇನು ಕಿಟಕಿಗೆ ಏನ್ ಫಿಕ್ಸ್ ಮಾಡ್ತೀವಲ್ಲ ಅದು ಸ್ವಲ್ಪ ಶಾರ್ಟ್ ಇದೆ. ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ. ಐ ಮೀನ್ ಹಾಕೊಳ್ಬೋದು, ಚೆನ್ನಾಗೇ ಇದೆ. ಸೊ ಇದೆಷ್ಟು ಹೇಳಬೇಕಾಗಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.